ಎಲ್ರಿಗೂ ನಮಸ್ಕಾರ. ಹೆಲ್ಪ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮ ಹಳೆಯ ಲ್ಯಾಪ್ಟಾಪ್ ಹಾರ್ಡ್ ಡಿಸ್ಕನ್ನು ಎಕ್ಸ್ಟರ್ನಲ್ ಹಾರ್ಡ್ ಡಿಸ್ಕ್ ಆಗಿ ಹೇಗೆ ಉಪಯೋಗಿಸೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಇಲ್ಲಿಯ ತನಕ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಈ ಹಿಂದೆ ನಾನೊಂದು ವಿಡಿಯೋ ಮಾಡಿದ್ದೆ, ನಿಮ್ಮ ಲ್ಯಾಪ್ಟಾಪ್ಗೆ ಹೇಗೆ ಹೊಸ ಹಾರ್ಡ್ ಡಿಸ್ಕನ್ನು ಇನ್ಸ್ಟಾಲ್ ಮಾಡೋದಂತ ಒಂದು ವಿಡಿಯೋ ಮಾಡಿದ್ದೆ. ಆ ವಿಡಿಯೋನ ನೀವೇನಾದರೂ ನೋಡಿಲ್ಲ ಅಂತಂದರೆ ಮೇಲೆ ಕಾಣ್ತಾ ಇರೋ ಐ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಆ ವಿಡಿಯೋನ ನೀವು ನೋಡಬಹುದು. ನೋಡಿ, ಇದು ನನ್ನ ಲ್ಯಾಪ್ಟಾಪಿಂದ ತೆಗೆದಿರುವಂತಹ ಹಳೆಯ ಹಾರ್ಡ್ ಡಿಸ್ಕು. ಇದನ್ನು ನಾನು ಎಕ್ಸ್ಟರ್ನಲ್ ಹಾರ್ಡ್ ಡಿಸ್ಕ್ ಆಗಿ ಉಪಯೋಗಿಸಬಹುದು. ಇದನ್ನು ನೀವು ಎಕ್ಸ್ಟರ್ನಲ್ ಹಾರ್ಡ್ ಡಿಸ್ಕ್ ಆಗಿ ಉಪಯೋಗಿಸ್ಬೇಕಂತಂದರೆ ಇದಕ್ಕೊಂದು ಹಾರ್ಡ್ ಡಿಸ್ಕ್ ಕೇಸಿಂಗ್ ಅಂತ ಬರುತ್ತೆ. ನೋಡಿ, ಈ ಥರ ಒಂದು ಹಾರ್ಡ್ ಡಿಸ್ಕ್ ಕೇಸಿಂಗನ್ನು ನಾನು ಅಮೆಝಾನ್ ವೆಬ್ಸೈಟಿಂದ ಆರ್ಡರ್ ಮಾಡಿ ತರಿಸಿದ್ದೀನಿ. ಈ ಹಾರ್ಡ್ ಡಿಸ್ಕ್ ಕೇಸಿಂಗನ್ನು ಉಪಯೋಗಿಸ್ಕೊಂಡು ನೀವು ನಿಮ್ಮ ಲ್ಯಾಪ್ಟಾಪಲ್ಲಿ ಇರುವಂತಹ ಹಳೆಯ ಹಾರ್ಡ್ ಡಿಸ್ಕನ್ನು ಎಕ್ಸ್ಟರ್ನಲ್ ಹಾರ್ಡ್ ಡಿಸ್ಕ್ ಆಗಿ ಉಪಯೋಗಿಸ್ಬೋದು. ಹಾಗಾದರೆ ಬನ್ನಿ ನೋಡೋಣ ಹೇಗೆ ನಿಮ್ಮ ಲ್ಯಾಪ್ಟಾಪ್ನಲ್ಲಿರುವಂಥ ಹಳೆ ಹಾರ್ಡ್ ಡಿಸ್ಕನ್ನು ಎಕ್ಸ್ಟರ್ನಲ್ ಹಾರ್ಡ್ ಡಿಸ್ಕ್ ಆಗಿ ಉಪಯೋಗಿಸೋದಂತ. ನೋಡಿ, ಬಾಕ್ಸ್ ಈ ಥರ ಇದೆ. ನೋಡ್ಬೋದು, ಇದು ಓರಿಕೋ ಕಂಪನಿಯ ಒಂದು ಹಾರ್ಡ್ ಡಿಸ್ಕ್ ಕೇಸಿಂಗ್. ನೋಡಿ, 2.5 ಇಂಚ್ ಹಾರ್ಡ್ ಡ್ರೈವ್ ಎನ್ಕ್ಲೋಜರ್ ಅಂತ ಇದೆ. ಮಾಡೆಲ್ ಬಂದು 2577U3, ಇದು ಇದರ ಮಾಡೆಲ್ಲು. ನೋಡಿ, ಇಲ್ಲಿ ನೋಡ್ಬೋದು 2.5 ಇಂಚ್ HDD ಅಥವಾ SSD. ನಿಮ್ಮ ಹಾರ್ಡ್ ಡಿಸ್ಕು HDD ಆಗಿರ್ಬೋದು ಅಥವಾ SSD ಆಗಿರ್ಬೋದು, ಎರಡು ಹಾರ್ಡ್ ಡಿಸ್ಕನ್ನು ಸಹ ಇದರೊಳಗಡೆ ಇಟ್ಟು ನೀವು ಉಪಯೋಗಿಸ್ಬೋದು. ಹಾಗೆ ನೋಡಿ, ಕನೆಕ್ಟಿವಿಟಿ ಬಂದು USB 3 ಅಂತ ಇದೆ. ಸ್ಪೀಡ್ ನೋಡಿ, ಫಾಸ್ಟ್ ಸ್ಪೀಡ್, ಅಂದರೆ ಇದರ ಸ್ಪೀಡು 5 GB/s. ನೆಕ್ಸ್ಟ್ ನೋಡಿ, ಟೂಲ್ ಫ್ರೀ ಅಂತ ಇದೆ, ಅಂದರೆ ಇದರೊಳಗಡೆ ನಿಮ್ಮ ಲ್ಯಾಪ್ಟಾಪ್ ಹಾರ್ಡ್ ಡಿಸ್ಕನ್ನು ಹಾಕಲಿಕ್ಕೆ ಯಾವುದೇ ಸ್ಕ್ರೂ ಡ್ರೈವರ್ನ ಅವಶ್ಯಕತೆ ಇಲ್ಲ. ಇದಕ್ಕೆ ಮೊದಲು ಈ ಬಾಕ್ಸನ್ನು ಓಪನ್ ಮಾಡೋಣ, ಇದರೊಳಗಡೆ ಏನೇನಿದೆ ಅಂತ ನೋಡೋಣ. ನೋಡಿ, ಇದು ಹಾರ್ಡ್ ಡಿಸ್ಕ್ ಕೇಸಿಂಗ್. ಹಾಗೆ ಇದರೊಳಗಡೆ ಎರಡು ಸ್ಪಾಂಜನ್ನು ಕೊಟ್ಟಿದ್ದಾರೆ. ನೋಡಿ, ಇದು ಕೇಬಲ್ಲು. ಹಾಗೆ ಇದರ ಒಳಗಡೆ ಯೂಸರ್ ಮ್ಯಾನ್ಯುವಲನ್ನು ನೀವು ನೋಡಬಹುದು. ಮತ್ತು ಇದರೊಳಗಡೆ ಏನಿಲ್ಲ, ಇದನ್ನು ಸೈಡಿಗೆ ಎತ್ತಿ ಇಡೋಣ. ನೋಡಿ, ಬಾಕ್ಸ್ ಒಳಗಡೆ ಎಷ್ಟು ವಸ್ತುವನ್ನು ನೋಡ್ಬೋದು. ಒಂದು ಹಾರ್ಡ್ ಡಿಸ್ಕ್ ಕೇಸಿಂಗ್, ಹಾಗೆಯೇ USB ಕೇಬಲ್, ಎರಡು ಸ್ಪಾಂಜ್ ಕೊಟ್ಟಿದ್ದಾರೆ, ಅದಲ್ಲದೆ ಯೂಸರ್ ಮ್ಯಾನ್ಯುವಲನ್ನು ಕೊಟ್ಟಿದ್ದಾರೆ. ಯೂಸರ್ ಮ್ಯಾನ್ಯುವಲನ್ನು ಬದಿಗಿಡೋಣ. ಮೊದಲು ಈ ಕೇಸಿಂಗನ್ನು ನಾನು ಓಪನ್ ಮಾಡ್ತೀನಿ. ನೋಡಿ, ಕೇಸಿಂಗ್ ನೋಡಲಿಕ್ಕೆ ಈ ಥರ ಇದೆ. ಒಳ್ಳೆ ಮೆಟೀರಿಯಲಿಂದ ಮಾಡಿದ್ದಾರೆ, ರಫ್ ಫಿನಿಶಿಂಗ್ ಕೊಟ್ಟಿದ್ದಾರೆ. ನೋಡಿ, ಇದನ್ನು ಓಪನ್ ಮಾಡಲಿಕ್ಕೆ ಹೀಗೆ ನೀವು ಪುಷ್ ಮಾಡಿದ್ರಾಯಿತು. ನೋಡಿ, ಇದು ಓಪನ್ ಆಗುತ್ತೆ. ನೋಡಿ, ಒಳಗಡೆ ಈ ಥರ ಕಾಣಿಸುತ್ತೆ. ಇದರೊಳಗಡೆ ನಿಮ್ಮ ಹಾರ್ಡ್ ಡಿಸ್ಕನ್ನು ಫಿಕ್ಸ್ ಮಾಡ್ಬೋದು. ನೋಡಿ, ಇದು USB ಕೇಬಲ್ಲು. ನೋಡಿ, ಇದು USB ಕೇಬಲ್ ಇಷ್ಟು ಉದ್ದ ಇದೆ. ನೋಡಿ, ಇದು ನನ್ನ ಹಳೆಯ ಹಾರ್ಡ್ ಡಿಸ್ಕು ಲ್ಯಾಪ್ಟಾಪಿಂದ ತೆಗೆದಿರುವಂಥದ್ದು. ಇದನ್ನು ಇದರೊಳಗಡೆ ಹೇಗೆ ಹಾಕೋದು ಅಂತ ನೋಡೋಣ. ನೋಡಿ, ಇಲ್ಲಿ ಕಾಣ್ತಿರೋ ಪಿನ್ ಇದೆಯಲ್ಲ, ಇದು ಇದರೊಳಗಡೆ ಕರೆಕ್ಟಾಗಿ ಕೂತ್ಕೊಳ್ಬೇಕು. ಕರೆಕ್ಟಾಗಿ ನೋಡಿ, ಇಲ್ಲಿ ಒಂದು ಕಡೆ ಅಗಲ ಇದೆ, ಒಂದು ಕಡೆ ಚಿಕ್ಕದಿದೆ. ಕರೆಕ್ಟಾಗಿ ನೋಡಿಕೊಂಡು ಫಿಕ್ಸ್ ಮಾಡಬೇಕು. ನೋಡಿ, ಈ ಥರ ಇಟ್ಟು ಹೀಗೆ ಪುಷ್ ಮಾಡಿದ್ರಾಯಿತು. ಇದರೊಳಗಡೆ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಇದನ್ನು ಹೀಗೆ ಸ್ಲೈಡ್ ಮಾಡಿ ಹಾಕಿದ್ರಾಯಿತು. ಈಗ ನೋಡಿ, ಇದನ್ನು ಈ ಥರ ಸ್ಲೈಡ್ ಮಾಡಿ ಒಳಗಡೆ ಹಾಕಿದರೆ ಸ್ವಲ್ಪ ಗ್ಯಾಪ್ ಉಳ್ಕೊಳ್ಳುತ್ತೆ. ಆ ಗ್ಯಾಪನ್ನು ಫಿಲ್ ಮಾಡಲಿಕ್ಕೋಸ್ಕರ ಇವೆರಡು ಸ್ಪಾಂಜನ್ನು ಕೊಟ್ಟಿದ್ದಾರೆ. ಸ್ಪಾಂಜನ್ನು ಇದರೊಳಗಡೆ ಹಾಕೋಣ. ಈ ಥರ ಓಪನ್ ಮಾಡಿಬಿಟ್ಟು ಇಲ್ಲಿ ಫಿಕ್ಸ್ ಮಾಡಿ ಟೈಟಾಗಿ ಕೂತ್ಕೊಂಡಿದೆ. ಹಾಗೆ ಇದನ್ನು ಸಹ ಓಪನ್ ಮಾಡಬೇಕು. ಈ ಥರ ಓಪನ್ ಮಾಡಿಬಿಟ್ಟು ಇಲ್ಲಿ ಸ್ಟಿಕ್ ಮಾಡೋಣ. ಈಗ ನೋಡಿ, ಇದನ್ನು ಹೀಗೆ ಸ್ಲೈಡ್ ಮಾಡಿ ಹೀಗೆ ಪುಷ್ ಮಾಡಿದರೆ ಆಯಿತು. ಈಗ ನೋಡಿ, ನಿಮ್ಮ ಲ್ಯಾಪ್ಟಾಪ್ ಹಾರ್ಡ್ ಡಿಸ್ಕು ಈ ಕೇಸಿಂಗ್ ಒಳಗಡೆ ಕರೆಕ್ಟಾಗಿ ಕೂತ್ಕೊಂಡಿದೆ. ಈಗ ಈ USB ಪಿನ್ ಮುಖಾಂತರ ನೀವು ಇದನ್ನು ನಿಮ್ಮ ಲ್ಯಾಪ್ಟಾಪ್ ಜೊತೆ ಉಪಯೋಗಿಸ್ಬೋದು. ನೋಡಿ, ಈ ಥರ ಕನೆಕ್ಟ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಕನೆಕ್ಟ್ ಮಾಡಿಕೊಂಡು ನೋಡಿ, ಈಗ ಈ USB ಕೇಬಲ್ ಮುಖಾಂತರ ನೀವು ಇದನ್ನು ಎಕ್ಸ್ಟರ್ನಲ್ ಹಾರ್ಡ್ ಡಿಸ್ಕ್ ಆಗಿ ಉಪಯೋಗಿಸ್ಕೊಳ್ಬೋದು. ಇದನ್ನು ನಿಮ್ಮ ಕಂಪ್ಯೂಟ್ರಿಗೆ ಕನೆಕ್ಟ್ ಮಾಡ್ಬೋದು ಅಥವಾ ನಿಮ್ಮ ಲ್ಯಾಪ್ಟಾಪಿಗೆ ಸಹ ಕನೆಕ್ಟ್ ಮಾಡಿಕೊಂಡು ಇದನ್ನು ಉಪಯೋಗಿಸ್ಬೋದು. ನೋಡಿದ್ರಲ್ಲ ಸ್ನೇಹಿತರೆ, ನಿಮ್ಮ ಲ್ಯಾಪ್ಟಾಪ್ನಲ್ಲಿರುವ ಹಳೆಯ ಹಾರ್ಡ್ ಡಿಸ್ಕನ್ನು ಹೇಗೆ ಎಕ್ಸ್ಟರ್ನಲ್ ಹಾರ್ಡ್ ಡಿಸ್ಕ್ ಆಗಿ ಉಪಯೋಗಿಸೋದಂತ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಈ ವಿಡಿಯೋನ ಲೈಕ್ ಮಾಡಿ, ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಹಾಗೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳು ಏನಾದರೂ ಇದ್ದರೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅಲ್ಲದೆ ಇಲ್ಲಿ ತನಕ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.